ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಸ್ಯಾಂಪಲಲ್ಲಿ. ತುಂಬ ಸಿಂಪಲ್ ಆಗಿರೋಂಥದ್ದು, ಬೇಗ ಅರ್ಧ ಗಂಟೆನೆಲ್ಲ ಮಾಡಿ ಮುಗಿಯುವಂತಹ ಡಿಸೈನ್ ಇದು. ತುಂಬ ಸಿಂಪಲ್ ಸಾರಿಗಳಿಗೆ ಮಾಡ್ಕೋಬೋದು. ಇದಕ್ಕೆ 10 ನಂಬರ್ ಕ್ರೋಶೆ ಹುಕ್ಕು 0.75 mm ಮತ್ತು 6 ಎಳೆ ದಾರ ತೊಗೊಂಡಿದ್ದೀನಿ. ಆಮೇಲೆ ಸ್ಮಾಲ್ ಬೀಡ್ ತೊಗೊಂಡಿದ್ದೀನಿ. ಈ ಥರ ಮೆಟಲ್ ಬೀಡು, ಸ್ಮಾಲ್ ಬೀಡ್ ನಾರ್ಮಲ್ಲು. ಇಷ್ಟನ್ನೇ ಉಪಯೋಗಿಸ್ಕೊಂಡು ಮಾಡೋದು. ತುಂಬ ಸಿಂಪಲ್ ಡಿಸೈನ್ ಇದು. ಫಸ್ಟು ದಾರ ಲಾಕ್ ಮಾಡಿ, ಡಬಲ್ ಲಾಕ್ ಮಾಡ್ತೀನಿ ನಾನು ಯಾವಾಗಲೂ. ಈ ಥರ ಸೇಫಾಗಿರುತ್ತೆ ಡಬಲ್ ಲಾಕ್ ಮಾಡಿದರೆ ಅಂತ, ಗಟ್ಟಿಯಾಗಿರುತ್ತೆ. ಗಮ್ ಮಾಡ್ಕೊಂಡಿಲ್ಲ ಅಂದರೂ ಏನಾಗಲ್ಲ ಅಷ್ಟೇ. ಆಮೇಲೆ ಲಾಕ್ ಮಾಡ್ಕೊಂಡ್ಮೇಲೆ ಫಸ್ಟು 4 ಚೈನ್ ಮಾಡ್ಕೊಳ್ತಾ ಇದ್ದೀನಿ ಕುಚ್ಚಿಗೆ. ಕುಚ್ಚಿನ 4 ಚೈನ್ ಮಾಡಿ ಬಟ್ಟೆಗೆ ಅಳತೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಇದರಲ್ಲಿ ಕುಚ್ಚು ಸೇರಿಸ್ಕೊಳ್ಳೋದು. ಕುಚ್ಚು ಬೇಡ ಅಂದರೆ ನೀವು ಹಾಗೆ ಮಾಡ್ಕೋಬೋದು. ಆದರೆ ನಾನು ಕುಚ್ಚು ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಫಸ್ಟಿಗೆ 4 ಚೈನ್ ಮಾಡಿ ಬಟ್ಟೆಗೆ ಸೇರಿಸ್ಕೊಂಡಿದ್ದೀನಿ. ಈಗ 2 ಚೈನ್ ಮಾಡ್ಕೊಳ್ಳಿ. 2 ಚೈನ್ ಮಾಡಿಕೊಂಡು ಇದರ ಪಕ್ಕನೇ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಆ ಚೈನ್ನ ಪಕ್ಕನೇ ಚೈನು ಒಂದು ಡಬಲ್ ಕ್ರೋಶೆ ಲೆಕ್ಕ, ಅದರ ಪಕ್ಕ ಇನ್ನೊಂದು ಡಬಲ್ ಕ್ರೋಶೆ ಮಾಡಿದೆ, 2 ಆಯಿತು. ಮತ್ತು ಹೀಗೆ ಕ್ರೋಶೆ ಹುಕ್ಕಿಗೆ ದಾರ ತಗೊಂಡು ಬಟ್ಟೆಯಲ್ಲಿ ಸೂಜಿ ಚುಚ್ಚಿ ದಾರ ತಂದು ಎರಡೊಂದು ಮಾಡ್ಕೋಬೇಕು. ಡಬಲ್ ಕ್ರೋಶೆ ಇದು. ಒಟ್ಟು 5 ಡಬಲ್ ಕ್ರೋಶೆ. ಆ 2 ಚೈನು ಸೇರಿಸಿ 5 ಡಬಲ್ ಕ್ರೋಶೆ ಮಾಡ್ತೀನಿ. ಫಸ್ಟ್ 2 ಚೈನ್ ಮಾಡಿದ್ದೀವಲ್ವ, ಅದನ್ನು ಒಂದು ಡಬಲ್ ಕ್ರೋಶೆ ಅಂತ ಕನ್ಸಿಡರ್ ಮಾಡ್ತೀವಿ. ಆ ಥರ ತಗೊಳ್ತೀವಿ ಲೆಕ್ಕಕ್ಕೆ. ಆಮೇಲೆ ಅದರ ಪಕ್ಕನೇ 4 ಡಬಲ್ ಕ್ರೋಶೆ ಮಾಡಿದ್ದೀನಿ. ಒಟ್ಟು 5 ಡಬಲ್ ಕ್ರೋಶೆ ನೋಡಿ ಈ ಥರ. ಈಗ ಕ್ರೋಶೆ ಹುಕ್ಕಿಗೆ ದಾರ ಸುತ್ತಕೊಂಡು ಸ್ವಲ್ಪ ದೂರ ಒಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಈ ಥರ ದೂರ ಚುಚ್ಕೋಬೇಕು ಸೂಜಿನ, ಆವಾಗ ಕ್ರಾಸಿಗೆ ಡಬಲ್ ಕ್ರೋಶೆ ಬರುತ್ತೆ. ಇದುವರೆಗೂ ಹತ್ರ ಮಾಡ್ಕೊಂಡಿರೋದಲ್ವ ಸ್ಟ್ರೈಟಲ್ಲಿ, ದೂರ ಚುಚ್ಚಿದರೆ ಕ್ರಾಸಿಗೆ ಬರುತ್ತೆ ಡಬಲ್ ಕ್ರೋಶೆ. ಆಮೇಲೆ 2 ಚೈನ್ ಮಾಡಿ ಬೀಡ್ಸ್ ಸೇರಿಸ್ತಾ ಇದ್ದೀನಿ. ಸ್ಮಾಲ್ ಬೀಡನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಡಬಲ್ ಕ್ರೋಶೆ ಮಾಡಿ 2 ಚೈನ್ ಮಾಡಿ ಸ್ಮಾಲ್ ಬೀಡ್. ಈಗ ಆ ಡಬಲ್ ಕ್ರೋಶೆ ಒಳಗಡೆ ದಾರ ತಗೊಂಬಂದು ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಆ ಡಬಲ್ ಕ್ರೋಶೆ ಮಾಡಿದ್ದೀವಲ್ವ, ಅಲ್ಲಿ ಗ್ಯಾಪ್ ಆಗುತ್ತಲ್ವ, ಆ ಗ್ಯಾಪಲ್ಲಿ ಡಬಲ್ ಕ್ರೋಶೆ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ ಪ್ರತಿಯೊಂದು ಡಬಲ್ ಕ್ರೋಶೆಗೂ. ನೀವು ಬೇಡ ಅಂದರೆ ಸೇರಿಸ್ಬೇಕಾಗಿಲ್ಲ, ಆಪ್ಷನಲ್ಲು. ಬೇಕು ಅಂದರೆ ಸೇರಿಸ್ಕೋಬೋದು. ಈ ಥರ ಡಬಲ್ ಕ್ರೋಶೆಯ ಒಳಗಡೆ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತು ಬೀಡ್ ಸೇರಿಸಿ ಪ್ರತಿಯೊಂದು ಡಬಲ್ ಕ್ರೋಶೆಯಲ್ಲೂ ನಾನು ಬೀಡ್ ಸೇರಿಸ್ತಾ ಇದ್ದೀನಿ, ಸ್ಮಾಲ್ ಬೀಡು. ಈಗ ನೋಡಿ ಈ ಥರ ದಾರ ಸುತ್ತಕೊಳ್ಳಿ. ಇದರ ಒಳಗಿಂದ ದಾರ ತೊಗೊಂಬನ್ನಿ, ಎರಡೊಂದು ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ ನಿಮ್ಗೆ ಗೊತ್ತೇ ಇದೆ. ಬೀಡ್ ಸೇರಿಸಿ ಮತ್ತು ಡಬಲ್ ಕ್ರೋಶೆ ಫುಲ್ಲು. ಆ ಸ್ಲ್ಯಾಂಟಿಂಗ್ ಡಬಲ್ ಕ್ರೋಶೆ ಇದೆಯಲ್ವ, ಕ್ರಾಸ್ ಬಂದಿರೋ ಡಬಲ್ ಕ್ರೋಶೆ, ಅದು ಫುಲ್ ಆಗೋಷ್ಟು, ಅದರ ಗ್ಯಾಪ್ ಫುಲ್ ಆಗೋಷ್ಟು ನೀವು ಡಬಲ್ ಕ್ರೋಶೆ ಮಾಡ್ಕೋಬೇಕು ನೋಡಿ ಈ ಥರ. ಮತ್ತೆ ಡಬಲ್ ಕ್ರೋಶೆ ತಗೊಳ್ಳಿ ನೋಡಿ ಈ ಥರ ಮಾಡ್ಕೊಳ್ಳಿ. ಮತ್ತು ಸೇರಿಸ್ಕೊಳ್ಳಿ ಡಬಲ್ ಬೀಡ್ ಸೇರಿಸಿ ಡಬಲ್ ಕ್ರೋಶೆ. ಎಂಡಿನ ಡಬಲ್ ಕ್ರೋಶೆಗೆ ಬೀಡ್ ಸೇರಿಸ್ಕೋಬೇಡಿ. ಒಟ್ಟು 6 ಬೀಡ್ ಸೇರಿಸಿದ್ದೀನಿ ನಾನಿಲ್ಲಿ. ಆ ಡಬಲ್ ಕ್ರೋಶೆ ಗ್ಯಾಪ್ ಫುಲ್ ಆಗುವಷ್ಟು 6 ಬೀಡ್ ಸೇರಿಸ್ಕೊಂಡಿದ್ದೀನಿ. ಎಂಡಿನ ಡಬಲ್ ಕ್ರೋಶೆಯಲ್ಲಿ ಬೀಡ್ ಸೇರಿಸೋದು ಬೇಡ. ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಈ ಥರ ಬಗ್ಗಿಸಿ ನೋಡಿಕೊಂಡು ಅಲ್ಲಿ ಚುಚ್ಕೊಳ್ಳಿ. ಕ್ರೋಶೆ ಹುಕ್ಕು ಚುಚ್ಕೊಂಡು ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡ್ಕೋಬೇಕು ಈ ಥರ ನೋಡಿ. ಈ ಥರ ಆರ್ಚ್ ಬರುತ್ತೆ. ಆಮೇಲೆ 4 ಚೈನ್ ಕುಚ್ಚಿಗೆ. ನಿಮಗೆ ಹತ್ರ ಕುಚ್ಚಾಗತ್ತೆ ಅಂದರೆ 2-3 ಆರ್ಚ್ ಆದಮೇಲೆ ಮತ್ತೆ ಮಾಡ್ಕೋಬೋದು 4 ಚೈನು. ಕುಚ್ಚಿನ 4 ಚೈನು ನಾನು ಪ್ರತಿ ಆರ್ಚಿಗೂ ಕುಚ್ಚು ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಮಾಡ್ಕೋಬೋದು. ನೀವು ವೇರಿಯೇಷನ್ ಹೆಂಗೆ ಬೇಕಾದ್ರೂ ಮಾಡ್ಕೋಬೋದು. ಈಗ ನೋಡಿ ಮತ್ತೆ ಆ ಫಸ್ಟಿಂದು ಮಾಡ್ಕೋಬೇಕು. 2 ಚೈನು, ಆಮೇಲೆ ಅದರ ಹತ್ತಿರ 4 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಹತ್ರನೇ, ಒಂದೇ ಜಾಗದಲ್ಲೆಲ್ಲ, ಹತ್ರ ಈ ಥರ ದಾರ ತಗೊಂಡು ಬಟ್ಟೆಗೆ ಸೂಜಿ ಚುಚ್ಚಿ ದಾರ ತಗೊಂಬನ್ನಿ. ಎರಡೊಂದು ನಾರ್ಮಲ್ ಡಬಲ್ ಕ್ರೋಶೆ. ನೀವು ಬೇಕು ಅಂದರೆ ಈ ಡಬಲ್ ಕ್ರೋಶೆಗೂ ಬೀಡ್ಸ್ ಸೇರಿಸ್ಕೋಬೋದು. ಈಗ ನಾವು ಡಬಲ್ ಕ್ರೋಶೆ ಮಾಡ್ತೀವಲ್ವ ನೋಡಿ ಈ ಥರ ಹತ್ರ ಅದು ನೀಟಾಗಿ ಹತ್ರ ಬರಬೇಕು. ಒಂದೇ ಜಾಗದಲ್ಲಿ ಬಂದರೆ ಚೆನ್ನಾಗಿರಲ್ಲ. ಸ್ವಲ್ಪ ಗ್ಯಾಪ್ ಅಂದರೆ
ಹತ್ತಿರ ಹತ್ತಿರ ಇರಬೇಕದು, ಒಂದೇ ಜಾಗಕ್ಕೆ ಚುಚ್ಚಬಾರ್ದು. ಆ ಥರ ಗೊತ್ತಾಗಬೇಕದು ಡಬಲ್ ಕ್ರೋಶೆ 5 ಡಬಲ್ ಕ್ರೋಶೆ ಇರೋದು ಗೊತ್ತಾಗಬೇಕು. ಆ ಡಬಲ್ ಕ್ರೋಶೆ ಬೀಡ್ಸ್ ಬೇಕು ಅಂದರೂ ಹಾಕ್ಕೋಬೋದು, ಆಪ್ಷನಲ್. ನಿಮಗೆ ಅದು ಬೇಕು ಅಂದರೆ ಅದು ಆ ರೀತಿಯೂ ವೇರಿಯೇಷನ್ ಮಾಡ್ಕೋಬೋದು. ಈ ಥರ 5 ಮಾಡಿದ ಮೇಲೆ ನೋಡಿ, ಈಗ ಇಲ್ಲಿ ಮಾಡಿದ ಹಾಗೆ ದಾರ ಚುಚ್ಕೊಂಡು ನೋಡಿ ಸ್ವಲ್ಪ ದೂರ ಚುಚ್ಕೊಂಡು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಆವಾಗ ಏನಾಗುತ್ತೆ ಅಂದರೆ ಅದು ಕ್ರಾಸ್ ಬರುತ್ತೆ ನೋಡಿ, ಓರೆಗೆ ನಿಂತ್ಕೊಳ್ಳುತ್ತೆ ಸ್ಲ್ಯಾಂಟಿಂಗ್ ಆಗಿ. ಈಗ ಅಲ್ಲಿ ಗ್ಯಾಪ್ ಬರುತ್ತೆ ನೋಡಿ, ಅಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಫಸ್ಟ್ 2 ಚೈನ್ ಮಾಡ್ಕೊಳ್ಳಿ. 2 ಚೈನ್ ಮಾಡ್ಕೊಂಡು ಒಂದು ಬೀಡ್ ಸೇರಿಸ್ಕೋಬೇಕು. ಬೀಡ್ ಸೇರಿಸ್ಕೊಂಡು ಆ ಗ್ಯಾಪಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಮತ್ತೆ ಈ ಥರ ಬೀಡ್ ಸೇರಿಸ್ಕೊಳ್ಳಿ. ಇದಕ್ಕೆ ಬೀಡ್ ಸೇರಿಸ್ಕೊಂಡು ಈಗ ಆ ಗ್ಯಾಪಲ್ಲಿ ಡಬಲ್ ಕ್ರೋಶೆ ಗ್ಯಾಪ್ ಇದೆಯಲ್ವ, ಅಲ್ಲಿ ಡಬಲ್ ಕ್ರೋಶೆ ಒಳಗಡೆ ಡಬಲ್ ಕ್ರೋಶೆ, ಕ್ರಾಸ್ ಡಬಲ್ ಕ್ರೋಶೆ ಹಾಕಿದ್ದೀವಲ್ವ, ಅದು ಗ್ಯಾಪ್ ಬರುತ್ತೆ ನೋಡಿ, ಆ ಗ್ಯಾಪಲ್ಲಿ ಡಬಲ್ ಕ್ರೋಶೆ ಬೀಡ್ ಸೇರಿಸ್ಕೊಳ್ಳಿ. ನೋಡಿ ಈ ಥರ ಮತ್ತೆ ಬೀಡ್ ಸೇರಿಸ್ಕೊಳ್ಳಿ. ಪ್ರತಿಯೊಂದು ಡಬಲ್ ಕ್ರೋಶೆಗೂ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತೆ ತಗೊಂಡು ಈ ಥರ ಮಾಡ್ಕೋಬೇಕು. ನೋಡಿ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ, ಮತ್ತೆ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ ಡಿಸೈನ್ ಸ್ನೇಹಿತರೆ. ಇದು ಸಿಂಪಲ್ ಸ್ಯಾರಿಗಳಿಗೆ, ಡಿಸೈನರ್ ಸ್ಯಾರಿಗಳಿಗೆ ಎಲ್ಲ ಮಾಡ್ಕೋಬೋದು, ತುಂಬ ಬೇಗನೂ ಆಗತ್ತೆ. 6 ಬೀಡ್ ಸೇರಿಸಿದ್ದೀನಿ ಮೊದಲಿನ ಆರ್ಚಲ್ಲಿ, ಈಗಲೂ 6 ಬೀಡ್ ಸೇರಿಸ್ಕೊಳ್ಳಿ. ಅಂದರೆ ಎಲ್ಲ ಆರ್ಚ್ಗಳು ಒಂದೇ ರೀತಿ ಬರುತ್ತೆ. ಆವಾಗ ಎಂಡಲ್ಲಿ ಮಾಡಿರೋ ಡಬಲ್ ಕ್ರೋಶೆಗೆ ಬೀಡ್ ಸೇರಿಸ್ಬೇಕಾಗಿಲ್ಲ. 6 ಬೀಡ್ ಆದಮೇಲೆ ಒಂದು ಡಬಲ್ ಕ್ರೋಶೆ ಮಾಡಿ ಎಂಡ್ ಮಾಡ್ಕೋಬೇಕು. ನೀವು ಈ ಥರ ಬೀಡ್ ಸೇರಿಸ್ಕೊಳ್ಳಿ, ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಇದು ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ ನೋಡಿ, 6 ಬೀಡ್ ಆಯಿತು. ಈಗ ಎಂಡಲ್ಲಿ ಸೇರಿಸ್ಬೇಕಾಗಿಲ್ಲ, ಅದನ್ನು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಲಾಕ್ ಮಾಡ್ಕೋಬೇಕು. ಈಗ ಮತ್ತೆ 4 ಚೈನ್ ಕುಚ್ಚಿಗೆ 4 ಚೈನ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು ಅದೇ ಥರ 2 ಚೈನ್ ಮಾಡಿ ಅದರ ಪಕ್ಕ 4 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತು ಕ್ರಾಸಿಗೆ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಆ ಥರ ಮುಂದುವರ್ಸ್ಕೊಂಡು ಹೋಗಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಸಿಂಪಲ್ ಆಗಿರೋಂತಹ ಡಿಸೈನು, ಬೇಗ ಆಗುವಂಥ ಡಿಸೈನು, ಹೆಚ್ಚು ಕಷ್ಟನೂ ಇಲ್ಲ. ಗೊತ್ತಿಲ್ಲದಿರೋ, ಹೆಚ್ಚು ಡಿಸೈನ್ ಮಾಡಿ ಗೊತ್ತಿಲ್ಲದಿರೋರು ಇದನ್ನು ಮಾಡ್ಕೋಬೋದು. 2 ಚೈನ್ ಮಾಡಿ ಅದರ ಪಕ್ಕನೇ 4 ಡಬಲ್ ಕ್ರೋಶೆ ಮಾಡ್ಕೋಬೇಕು ನೀವು. ಇಲ್ಲಿ ಬೀಡ್ಸ್ ಹಾಕೋದಾದರೆ ಬೀಡ್ಸ್ ಹಾಕ್ಕೊಳ್ಳಿ. ಈ ಥರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ಇದು. ನೋಡಿ ಈಗ 2 ಚೈನು ಕ್ರಾಸಿಗೆ ಡಬಲ್ ಕ್ರೋಶೆ ಮಾಡಿದ್ದೀನಿ. ಕ್ರಾಸಿಗೆ ಮಾಡಿಬಿಟ್ಟು 2 ಚೈನ್ ಮಾಡಿ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಆ ಡಬಲ್ ಕ್ರೋಶೆ ಒಳಗಡೆ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ ಬೀಡ್ಸು, ಡಬಲ್ ಕ್ರೋಶೆ ಬೀಡ್ಸು ಮಾಡ್ಕೊಂಡು ಹೋಗಬೇಕು. ಫುಲ್ ಮಾಡಿ ಪೂರ್ತಿ ಸೀರೆಗೆ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಎಂಡ್ವರೆಗೂ ಮಾಡಿಬಿಟ್ಟು 2 ಚೈನ್ ಹಾಕಿ ದಾರ ಕಟ್ ಮಾಡಿ, ಲಾಸ್ಟಿಗೆ ಕುಚ್ಚಿಗೆ 4 ಚೈನ್ ಹಾಕಿ ಸೇರಿಸ್ಕೊಂಡಿದ್ದೀನಿ, ದಾರ ಕಟ್ ಮಾಡಿದ್ದೀನಿ. ಅದನ್ನು ಹಿಂದೆ ಗಮ್ ಮಾಡ್ಕೊಳ್ಳಿ, ಕಟ್ ಮಾಡಿಬಿಟ್ಟು ದಾರ ಕಟ್ ಮಾಡಿಬಿಟ್ಟು ಗಮ್ ಮಾಡ್ಕೊಳ್ಳಿ. ಮಧ್ಯದ 4 ಚೈನಲ್ಲಿ ಕುಚ್ಚು ಹಾಕ್ಕೊಂಡ್ರೆ ಆಯಿತು. ತುಂಬ ಈಸಿಯಾಗಿರುತ್ತೆ, ತುಂಬ ಸುಲಭ. ಅರ್ಧ ಗಂಟೆಯಲ್ಲಿ ಮಾಡಿ ಆಗುತ್ತೆ ನಿಮಗೆ. ಸ್ಪೀಡಾಗಿ ಮಾಡ್ಕೊಂಡು ಹೋಗ್ಬೋದು. ಸಿಂಪಲ್ ಸ್ಯಾರಿಗಳಿಗೆ ಮಾಡ್ಬೋದು ಆರಾಮವಾಗಿ. ಮಾಡಿ ನೋಡಿ, ಗೊತ್ತಾಗತ್ತೆ. ನೀವು ನಿಮ್ಮ ಸೀರೆಗಳಿಗೆ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಹೆಂಗೆ ಬಂತು ಅಂತ. ಆಮೇಲೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಬಟನ್ ಪ್ರೆಸ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.